ನಮ್ಮ ಆಸ್ಪತ್ರೆ ಕೊನೆ ದಿನ ಹೇಳಿದ್ರಿ ದೊಡ್ಡವರು ತೀರ್ಥ ತಗೊಂಡು ಬಂದು ಆ ಗಳಿಗೆ ನೆನೆಸ್ಕೊಳ್ಳೋದು. ಅಯ್ಯೋ ಇವಳೆ ಅವ್ರ ಜೊತೆಲಿ ಬಂದಿದ್ದು, ನಾನು ಅವ್ರ ಅದು ಪಕ್ಕದಲ್ಲಿ ಕೂತಿದ್ದು ಸ್ವಲ್ಪ ನೋಡಿದ್ದೆ. ಅಮ್ಮಂದು ಕಂಡೀಷನ್ ಸ್ವಲ್ಪ ಸೀರಿಯಸ್ ಇತ್ತು ಅಂತ ಆಯಿತು. ಬೆಟರ್ ಇತ್ತು. ಅವತ್ತು ಬೆಳಗ್ಗೆ ರಾತ್ರಿಲ್ಲ ಅಲ್ಲೇ ಇದ್ವಿ. ಬೆಳಗ್ಗೆ ಬರ್ಬೇಕಾದ್ರೆ ಸ್ವಲ್ಪ ಎಲ್ಲ ಇಂಪ್ರೂವ್ ಆಗಿತ್ತು. 30% ಆಮೇಲೆ ಕೊನೆ ನಮ್ಮಕ್ಕೆ ನಾವು ದೈವದಲ್ಲಿ ತುಂಬ ನಂಬಿಕೆ ಇಟ್ಟಿದ್ರಿಂದ ನಮ್ಮ ಅಣ್ಣಂದಿರು ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ರು, ಎಲ್ಲರೂ ಪೂಜೆ ಮಾಡ್ಸೋಕ್ಕೆ. ನನ್ನ ಕೊನೆ ಅಣ್ಣ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡಿಸ್ಕೊಂಬಂದು ರುದ್ರಾಭಿಷೇಕ ಮಾಡಿಸ್ಕೊಂಬಂದು ನಮ್ಮ ತಂದೆ ಕೈನಲ್ಲಿ ಅದ್ರದ್ದು ಪ್ರಸಾದ ಎಲ್ಲ ಕೊಟ್ಬಿಟ್ಟು ಇದು ನೀವೇ ಅಮ್ಮಂಗೆ ತೊಗೊಂಡು ಕೊಡಿ ಅಂತ ಹೇಳ್ದೆ ನಮ್ಮಣ್ಣ. ಆಮೇಲೆ ಸರಿ ಅಪ್ಪ ಫಿಸಿಯೋಥೆರಪಿ ಎಲ್ಲ ಮಾಡಿಸ್ಕೊಂಡು ಇಲ್ಲಿ ನೋಡ್ತೀರಲ್ಲ ಅವರು ಈಗ ದಿನಕ್ಕೆ ಅಪ್ಪನೂ ಅಮ್ಮನ ಇನ್ಫ್ಲೂಯೆನ್ಸ್ ಆಗೋಗ್ಬಿಟ್ಟಿದೆ ಅಪ್ಪನಿಗೂ. ಇಲ್ಲಿ ಅದೇನೆ ಅವ್ರದ್ದೇನೆ ಒಂದು 3 hours ಅವರು ಪೂಜೆ ಮಾಡ್ತಾರೆ ಈಗ ಅಪ್ಪನೂ. ಫಿಸಿಯೋಥೆರಪಿ ಆದಮೇಲೆ ಒಂದು 9:30 ಶುರು ಮಾಡಿಕೊಂಡ್ರೆ ಮಧ್ಯಾಹ್ನ 1 ಗಂಟೆ ತನಕ ಅವ್ರದ್ದು ಪೂಜೆ ನಡೆಯುತ್ತೆ. ಪೂಜೆ ಎಲ್ಲ ಮಾಡಿಬಿಟ್ಟು ಅವರು ಅಮ್ಮನಿಗೆ ನಾನು ಇಲ್ಲಿಂದ ಹೋಗಿ ಇದು ಪ್ರಸಾದ ಎಲ್ಲ ಕೊಟ್ಬಿಟ್ಟು ಬರಬೇಕು ಅಂತ ಇದು ಮಾಡಿಕೊಂಡ್ರು. ಅಷ್ಟೊತ್ತಿಗೆ ಮತ್ತೆ ಯಾರೋ ಬಂದು ಒಂದು 2:30 ಆಯಿತು. ಇಲ್ಲ ಹೋಗೋಣ ಊಟ ಮಾಡ್ಕೊಂಡು ಹೋಗೋ ಹೊತ್ತಾಗಿದೆ, ಊಟ ಮಾಡ್ಕೊಂಡು ಹೋಗೋಣ ಅಂದರೂ ಒಪ್ಪಲಿಲ್ಲ. ಇಲ್ಲ ನಾನು ಊಟ ಮಾಡಲ್ಲ, ಮತ್ತೆ ನಾನು ಊಟ ಮಾಡಿ ಇದ್ರಲ್ಲಿ ನಾನು ತೊಗೊಂಡೋಗಿರೋಕ್ಕೆ ಇಷ್ಟ ಇಲ್ಲ ನನಗೆ ಅಂತ ಹೇಳಿಬಿಟ್ಟು ಊಟನೂ ಮಾಡಿದೆ. ಇಲ್ಲ ಪ್ರಸಾದನೂ ಕೈಯಲ್ಲಿ ಇಟ್ಕೊಂಡು ಕಾಲಿಗೆ ನೀವು ನಂಬ್ತಿರೋಲ್ವ ಸಾಕ್ಸು ಹಾಕ್ಕೊಳ್ಳಿಲ್ಲ, ಚಪ್ಪಲಿ ಹಾಕ್ಕೊಳ್ಳಿಲ್ಲ, ಕೈಲಿ ಇಟ್ಕೊಂಡು ದೇವಸ್ಥಾನ ಇದು ಹಾಸ್ಪಿಟ್ಲಿಗೆ ಬಂದರು. ಅಷ್ಟೊತ್ತಿಗೆ 4 ಗಂಟೆ ಆಗಿತ್ತು ನಾವು ಹೋಗೋದ್ರಲ್ಲಿ. ಅವರೇನೇ ಅಮ್ಮನಿಗೆ ಆಮೇಲೆ ಡಾಕ್ಟ್ರ್ ನಮ್ಮ ಜೊತೆ ಬಂದರು. ಅಪ್ಪನಿಗೆ ಹೇಳಿ ನೋಡಿ ಸರ್ 35% ಇಂಪ್ರೂವ್ ಆಗಿದ್ದಾರೆ ನಿನ್ನೆಗಿಂತ, ಎಲ್ಲ ಪ್ಯಾರಾಮೀಟರ್ಸ್ ಎಲ್ಲ ನಾರ್ಮಲ್ ಇದೆ, ಈಗ ತೊಂದರೆ ಇಲ್ಲ, ಸಾಯಂಕಾಲದಷ್ಟೊತ್ತಿಗೆ ಇನ್ನೂ ಇಂಪ್ರೂವ್ ಆಗ್ತಾರೆ ಅನ್ನೋ ನಮಗೂ ಒಂದು ಭರವಸೆ ಕೊಟ್ಟರು. ಒಂದಿನ ನಮಗೂ ಆಶಾಭಾವನೆ ಮೂಡಿತ್ತು ಆ ಟೈಮಲ್ಲಿ. ಆಮೇಲೆ ಅಪ್ಪ ಅಮ್ಮನಿಗೆ ಆಗ್ತಾನೆ ಅವರು ಡಾಕ್ಟರ್ಸ್ ಎಲ್ಲ ಅವ್ರಿಗೆ ಇವರು ಹೇಳಿದ್ರು, ಈಗ ತಾನೇ ಸ್ವಲ್ಪ ಬಾತ್ ಕೊಟ್ಟಿದ್ದೀವಿ ಅವರಿಗೆ, ಸ್ಪಾಂಜ್ ಬಾತ್ ಮಾಡಿಸಿದ್ರು ಆಗಷ್ಟೇ ಹೇಳಿದರು. ಅದು ಬಟ್ಟೆ ಚೇಂಜ್ ಮಾಡಿ ಎಲ್ಲ ಮಾಡಿದ್ರು. ಆಮೇಲೆ ಅಪ್ಪ ತೆಗೆದು ಇದೆಲ್ಲ ಅಮ್ಮನಿಗೆ ಅರಿಶಿನ ಇದು ಎಲ್ಲ ಇಟ್ಬಿಟ್ಟು ವಿಭೂತಿ ಇತ್ತು, ಗಂಧ ಇತ್ತು, ಆಮೇಲೆ ಅಭಿಷೇಕದ ನೀರು ಎಲ್ಲ ಇತ್ತು. ನಾನು ಡಾಕ್ಟ್ರು ಅಪ್ಪ ಎಲ್ಲ ಇದ್ವಿ. ನಾನು ಡಾಕ್ಟ್ರಿಗೆ ಹೇಳಿದೆ, ಏನೋ ನನಗೆ ಆ ಮೂಮೆಂಟಲ್ಲಿ ಅನ್ನಿಸ್ತು ಅಂದರೆ ಇಲ್ಲ ಅಪ್ಪ ಅಮ್ಮ ಅವರಿಬ್ಬರೇ ಇರಬೇಕು, ಸಿಸ್ಟರ್ ಒಬ್ಬರಿದ್ದರು. ನಾನು ಡಾಕ್ಟ್ರಿಗೆ ಹೇಳಿದೆ, ಡಾಕ್ಟ್ರ್ ನಾವು ಹೊರಗಡೆ ನಿಂತ್ಕೊಂಡು ಮಾತಾಡೋಣ, ಅಪ್ಪ ಏನೋ ಸ್ವಲ್ಪ ಅಮ್ಮನಿಗೆ ಇದು ಮಾಡ್ತೀವಿ ನಿಂತಿದ್ದಾರೆ ಅಂತ. ಐಸಿಯುನ ಅದು ಕ್ಲೋಸ್ಡ್ ಇದರಲ್ಲಿತ್ತು. ಆಚೆ ಬಂದು ಡೋರ್ ಹತ್ರ ನಿಂತ್ಕೊಂಡು ಮಾತಾಡ್ತಾ ಇದ್ವಿ. ಜಸ್ಟ್ ಐ ಥಿಂಕ್ ಒಂದು 10 ನಿಮಿಷ ಇರ್ಬೋದಷ್ಟೇ. ಅಪ್ಪ ಎಲ್ಲ ಇಟ್ಬಿಟ್ಟು ಅಮ್ಮನಿಗೆ 3 ಸತಿ ಏನೋ ನೀರು ತೆಗೆದು ತಲೆಗೆ ಹಾಕಿದ್ದಾರೆ. ಇದನ್ನು ಅಮ್ಮನಿಗೆ ಹಾಕಿದ ತಕ್ಷಣನೇ ಇಟ್ಕೊಂಡು ಕೈ ಹಿಡ್ಕೊಂಡಿದ್ದಾರಂತೆ. ಆ ಕೈಲಿ ಹಿಡ್ಕೊಂಡು ಅವ್ರ ಜೊತೆನೇ ಹೋಗಿದ್ದ ದೇವಸ್ಥಾನಗಳೆಲ್ಲ ನೆನೆಸ್ಕೊಂಡ್ರಂತೆ. ಒಂದು 2-3 ಮಿನಿಟ್ಸ್ ನೆನೆಸ್ಕೊಂಡ್ರು ಕೈ ಇಟ್ಕೊಂಡು ಅಮ್ಮನ ಕೈನ. ಇನ್ನು ನನಗೇನು ಜೀವನದಲ್ಲಿ ಇನ್ನೆಷ್ಟು ಆಯಸ್ಸು ಭಗವಂತ ನೀನು ಕೊಡ್ತೀಯೋ ನನಗೆ ಗೊತ್ತಿಲ್ಲ, ನೀನು ಎಷ್ಟು ನನಗೆ ಆಯಸ್ಸು ಕೊಡ್ತೀಯೋ ಅದ್ರಲ್ಲಿ ಅರ್ಧ ನನ್ನ ಹೆಂಡ್ತಿಗೆ ಕೊಟ್ಬಿಡು, ನಮ್ಮಿಬ್ರೂ ಒಟ್ಟಿಗೆ ಕರ್ಕೊಂಬಿಡು ಅಂತ ಕೇಳ್ಕೊತಾ ಇದೆ ಅಂತಷ್ಟೇ. ಅಂದರೆ ಇದೆಲ್ಲ ಇಟ್ಟು ಮೇ ಬಿ 2 to 3 ಮಿನಿಟ್ಸ್ ಆಗಿರ್ಬೋದು ಅಷ್ಟೇ. ಅವ್ರ ಮನಸ್ಸಲ್ಲಿ ಇದೆಲ್ಲ ಅಂದ್ಕೊಂಡಿರೋದು. ಆಲ್ ಪ್ಯಾರಾಮೀಟರ್ಸು ಒಂದೇ ಸತಿ ಸ್ಟ್ರೈಟ್ ಲೈನ್. ನೀವು ಕಾರಲ್ಲಿ ಇಳಿಬೇಕಾದ್ರೆ ನಿಮ್ಮ ಮಕ್ಕಳು ಸ್ವಲ್ಪ ಅಂದರೆ ಇಂಪ್ರೂವ್ ಆಗಿದೆ ಅನ್ನೋ ಮೆಸೇಜ್ ಕೂಡ ಇತ್ತು ನಾನು ಹೇಳಿದ್ರು. ಆ ಟೈಮಲ್ಲಿ ಏನು ಕಾನ್ವರ್ಸೇಷನ್ ಆಯ್ತು ಕಾರಲ್ಲಿ ಬರೋದು? ಅದು ಅಪ್ಪ ಸ್ವಲ್ಪ ಕೇಳಿದ್ರು ನನಗೆ. ಅಷ್ಟೊತ್ತಿಗೆ ಏನಾಯಿತು, ಕಾರಲ್ಲಿ ಬರ್ತಾ ನಾನು ಡಾಕ್ಟ್ರಿಗೆ ಮಾತಾಡಿದೆ. ಅವರು ಮಧ್ಯಾಹ್ನ ಈಗ 2 o'clock ಬ್ಲಡ್ ರಿಪೋರ್ಟ್ ಬಂದಿದೆಯಮ್ಮ, ಸೊ ಇಂಪ್ರೂವ್ಮೆಂಟ್ ಇದೆ ಬ್ಲಡ್ ರಿಪೋರ್ಟಲ್ಲೂ ಅಂತ ಹೇಳಿದ್ರು. ಅದು ಅಪ್ಪನಿಗೆ ಹೇಳಿಬಿಟ್ಟು ಇಲ್ಲ ನೋಡಿ ಮಾರ್ನಿಂಗ್ ಬ್ಲಡ್ ರಿಪೋರ್ಟ್ಗೂ ಈಗ ಮತ್ತೆ ಚೇಂಜ್ ಆಗಿದೆ, ಇಂಪ್ರೂವ್ಮೆಂಟ್ ಇದೆ, ಬೈ ಈವ್ನಿಂಗ್ ಸರಿ ಹೋಗ್ತಾರೆ ಅಪ್ಪ ನನಗೆ ಅಂತೇಳಿ ಅವ್ರಿಗೂ ಹೇಳಿದೆ ನಾನು. ಆ ಟೈಮಲ್ಲಿ ನನಗೆ ಕಾನ್ಫಿಡೆನ್ಸ್ ಬಂತು, ಯಾಕೆಂದರೆ ಬ್ಲಡ್ ರಿಪೋರ್ಟ್ ಎಲ್ಲ ಇಂಪ್ರೂವ್ಮೆಂಟ್ ಇತ್ತಲ್ಲ, ಅದರಲ್ಲಿ ಕಾನ್ಫಿಡೆನ್ಸ್ ಬಂದಿತ್ತು ನನಗೆ. ಹಿಂಗೆ ಸಡನ್ನು ಹಾಗಾಗಿ ನಾನು ಸ್ವಲ್ಪ ಯಾವುದೇ ಅಳಕು ಅಥವಾ ಇದಿಲ್ಲದೆ ನೋವಿಲ್ಲದೆ ಕಾರಿಂದ ಇಳಿದು ಒಳಗಡೆ ಹೋದೆ ನಾನು. ಬಟ್ ಅದಲ್ಲಿ ನಡೆದಿದ್ದು ಜಸ್ಟ್ ಒಂಥರ ಎಲ್ಲ ನಾರ್ಮಲ್ ಇಮ್ಯಾಜಿನ್. ಅದೇನು ಅಮ್ಮ ಅಪ್ಪನಿಗೋಸ್ಕರನೇ ಕಾಯ್ತಾ ಇದ್ರ, ಎಲ್ಲ ಇಂಪ್ರೂವ್ ಆಗ್ತಿದೆ ಅನ್ನೋ ಒಂದು ಭರವಸೆ ನಮಗೆ ಮೂಡಿಸ್ಬಿಟ್ಟು ಸಡನ್ ಒಂಥರ ನನ್ನ ಗಂಡನ ಆಶೀರ್ವಾದ ಸಿಕ್ತು, ನಾನು ಹೋಗ್ತಾಯಿದ್ದೀನಿ ಅಂತ ಹೋಗ್ಬಿಟ್ರೆ ಏನೋ ದೈವದಿದೆ, ನಮಗಂತೂ ಅರ್ಥ ಆಗ್ತಾಯಿಲ್ಲ ಇದನ್ನು.